ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನು ಜಸ್ಟ್ ಎರಡು ಮೂಲಂಗಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸುಲಭ, ತುಂಬ ರುಚಿಯಾಗೂ ಇರುತ್ತೆ. ಸೊ 2 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಇಡ್ಲಿ ಬಿಸಿ ಬಿಸಿ ಅನ್ನಕ್ಕೆ, ಇಡ್ಲಿಗೆ, ಚಪಾತಿಗೆ, ರೊಟ್ಟಿ ಎಲ್ಲದಕ್ಕೂ ತುಂಬ ಒಳ್ಳೆ ಸೂಪರ್ ಕಾಂಬಿನೇಷನು. ಸೊ ಅದಕ್ಕೆ ಆಯಿಲ್ ಕಾಯಕ್ಕೆ ಇಟ್ಟಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಹಾಕ್ತಾ ಇದ್ದೀನಿ. ಇವೆಲ್ಲ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ, ಕಲರ್ಗೋಸ್ಕರ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3-4, ಖಾರಕ್ಕೋಸ್ಕರ ಖಾರದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸೊ ಹಾಕಿ ಬಾಡಿಸ್ಕೊಳ್ಳೋಣ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಯಾವಾಗೂ ಮಾಮೂಲಿ ಚಟ್ನಿ ಎಲ್ಲ ಇರೋದಕ್ಕಿಂತ ಈ ಥರ ಡಿಫ್ರೆಂಟಾಗೆ ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕೆಲ್ಲ ಸೂಪರ್ ಇರುತ್ತೆ. ಇದ್ರ ಜೊತೆ ಬಿಸಿ ಅನ್ನಕ್ಕೆ ಸ್ವಲ್ಪ ಸೈಡಲ್ಲಿ ಈರುಳ್ಳಿ, ಹಸಿ ಈರುಳ್ಳಿ, ತುಪ್ಪ ಮೇಲ್ಗಡೆ ಹಾಕೊಂಡು ತಿಂತಾಯಿದ್ರೆ ಅದು ಮಧ್ಯಾಹ್ನ ಬೇರೆ ಸೂಪರಾಗಿರುತ್ತೆ. ಸೊ ಇದನ್ನು ಎತ್ಕೊಂಡು ಈಗ ಪಾತ್ರೆಗೆ ಹಾಕೊಳ್ಳೋಣ. ಸೊ ಕೂಲಾಗಿ ಬಿಡೋಕ್ಕಾಗೋಣ. ಸೊ ಇದಾಗಿದೆ. ಇವಾಗ ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಒಂದು 4-5 ಎಸಳು ಬೆಳ್ಳುಳ್ಳಿ, ಈರುಳ್ಳಿ, ಮೂಲಂಗಿ ಹಾಕ್ಕೊಳ್ಳೋಣ. ಚೆನ್ನಾಗಿ ತೊಳೆದು ಮೂಲಂಗಿ ಇಟ್ಕೊಂಡಿದ್ದೀನಿ. ಮೂಲಂಗಿ ಹಾಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕಿ ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಸೊ ಇವಾಗ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಮೂಲಂಗಿ ಸ್ವಲ್ಪ ಅದೇ ಆಯಿಲೇ ಸಾಕು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ತುಂಬ ಬೇಗ ಕೆಡೋದು ಇಲ್ಲ. ಇದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವೆಲ್ಲರ ಹೊರಗಡೆ ಟ್ರಿಪ್ ಹೋಗೋದಾಗ ಈ ಥರ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು. ಚೆನ್ನಾಗಿ ಒಳ್ಳೆ ಸೂಪರಾಗಿರುತ್ತೆ. ನೋಡ್ಬೋದು, ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರಿಯೋಣ ಚೆನ್ನಾಗೆ. ಈರುಳ್ಳಿ ಎಲ್ಲ, ಮೂಲಂಗಿ ಎಲ್ಲ ಹಸಿ ವಾಸನೆ ಹೋಗಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಮೂಲಂಗಿ ಅವಾಗ ತಿಂತಿರ್ಬೇಕು. ಹಸಿ ಮೂಲಂಗಿನೂ ತಿನ್ಬೋದು. ಆರೋಗ್ಯ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ಹೆಲ್ತ್ ಬೆನಿಫಿಟ್ ಜಾಸ್ತಿ ಐತೆ ಮೂಲಂಗಿ ತಿನ್ನೋದ್ರಿಂದ. ಸೊ ವೆಯ್ಟ್ ಲಾಸ್ ಮಾಡೋರು, ಆರೋಗ್ಯಗೆ ತುಂಬ, ಈಗ ಗ್ಯಾಸ್ಟ್ರಿಕ್ ಅಂತ ಹೇಳ್ತಿದ್ದಾರೆ, ಅವರೆಲ್ಲ ತಿನ್ಬೋದು. ಚೆನ್ನಾಗಿ ಗ್ಯಾಸ್ಟ್ರಿಕ್ ಎಲ್ಲ ಹೋಗುತ್ತೆ, ಎದೆ ಉರಿ ಎಲ್ಲ ಬರಲ್ಲ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಸೊ ಇದು ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡೋಣ. ಇವಾಗ ಫ್ರೆಂಡ್ಸ್, ಇವಾಗ ನೋಡ್ಬೋದು ನೀವು, ಕೂಲಾಗಕ್ಕೆ ಬಿಟ್ಟಿದ್ದೆ. ಸೊ ಈಗ ಕಾಳುಂದೆಲ್ಲ ಫಸ್ಟು ಪುಡಿ ಮಾಡ್ಕೊಳ್ಳೋಣ. ಆಮೇಲೆ ಮೂಲಂಗಿ ಇದೇನು ಹುರಿದು ಮಾಡ್ಕೊಂಡಿದ್ದ ಮಿಶ್ರಣ ಅದು ಪುಡಿ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ಇದು ಪುಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡ್ಬೋದು, ಈಗ ಎಲ್ಲ ಇದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರೆಲ್ಲ ಹಾಕ್ಬಾರ್ದು. ಸೊ ಹಂಗೆ ರುಬ್ಕೋಬೇಕು. ಈಗ ಮೂಲಂಗಿ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದು ಕೂಲಾಗೈತೆ ನೋಡ್ಬೋದು ಇವಾಗ. ಸೊ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ. ಈಗ ಉಪ್ಪು ಹಾಕೋತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೀವು ನೋಡ್ಬೋದು ಹೆಂಗೆ ರೆಡಿಯಾಗೈತೆ ಮೂಲಂಗಿ ಚಟ್ನಿ ಅಂತ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಚಟ್ನಿ. ಸೊ ಇವಾಗ ಅನ್ನದ ಜೊತೆ ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ರೆಡಿಯಾಗೈತೆ ಚಟ್ನಿ, ಹಾಕೊಳ್ಳೋಣ ಬನ್ನಿ. ನೋಡ್ಬೋದು ನೀವೇ ಎಷ್ಟು ಕೆಂಪಾಗಿದೆ ಅಂತ. ಸೊ ನೋಡ್ತಿದ್ರೇ ಇನ್ನೂ ತಿನ್ನಬೇಕು ಅನ್ನಿಸ್ತೈತೆ. ಸೊ ಚಟ್ನಿ ರೆಡಿಯಾಗೈತೆ. ಬಿಸಿ ಬಿಸಿ ಅನ್ನೋದ್ಮೇಲೆ ತುಪ್ಪ ಹಾಕೊಂಡು ಚಟ್ನಿ ತಿನ್ನುವ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸೈಡ್ಗೆ ಸೆಂಡಿಗೆ ಮತ್ತು ಈರುಳ್ಳಿ ಇದ್ದರೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಕಲರ್ಫುಲ್ಲಾಗಿ. ಸೊ ಟ್ರೈ ಮಾಡೋಣ ಬನ್ನಿ ಹೇಗಿದೆ ಅಂತ ಹೇಳೋಣ. ನಮ್ಮ ಜೊತೆಗೆ ನೀವು ಟ್ರೈ ಮಾಡೋರಂತೆ.
ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಹಸಿ ಈರುಳ್ಳಿ ಇದ್ರ ಜೊತೆ ಬೆರೆಸ್ಕೊಂಡು ತಿನ್ನಬೇಕು. ಇನ್ನೂ ತಿಂತಾ ಇರ್ಬೇಕು ಅನಿಸುತ್ತೆ ನೋಡಿ. ಹಸಿ ಈರುಳ್ಳಿ ಸ್ವಲ್ಪ ಜೊತೆಗೆ ಸೈಡ್ ಸಿಗ್ತಾ ಇದ್ರೆ ಅದ್ರ ಮಜನೇ ಬೇರೆ. ಫ್ರೆಂಡ್ಸ್, ಮಕ್ಳುಗಳ್ಗಂತೂ ಈಗ ತರಕಾರಿ ಎಲ್ಲ ಮೂಲಂಗಿ ಎಲ್ಲ ಹಾಕ್ತಾ ಇರ್ತಾರೆ ಅದ್ರ ಬದಲು. ಸೊ ಅವ್ರಿಗೆ ಈಗ ಉಂಡೆ ಕಟ್ಟಿ ಕೊಟ್ಟರೆ ಏನೋ ಒಂಥರ ಡಿಫ್ರೆಂಟಾಗೈತೆ ಅಲ್ವಾ ಅಂದ್ಬಿಟ್ಟು ಅವರು ತಿನ್ನೋಕೆ ಇಷ್ಟಪಡ್ತಾರೆ. ಸೊ ಈ ಥರ ಟ್ರೈ ಮಾಡಿ ಒಮ್ಮೆ ಆದರೂ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ ಬಾಯ್, ಮುಂದಿನ ಬ್ಲಾಗಲ್ಲಿ ಸಿಗೋಣ.